ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಕಂದಕ ಸೃಷ್ಟಿಯಾಗಿದೆ. ಒಂದ್ ಕಡೆ ಮೋದಿ ಹಾಗೂ ಅಮಿತ್ ಶಾ ಮಾತನ್ನ ಸಂಘ ಒಪ್ತಾ ಇಲ್ಲ, ಇನ್ನೊಂದ್ ಕಡೆ ಸಂಘದ ಅಭಿಪ್ರಾಯಕ್ಕೆ ಮಣಿತಾ ಇಲ್ಲ ಕೇಸರಿ ಪಕ್ಷ. ಇದೇ ಕಾರಣಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಳಂಬವಾಗ್ತಾ ಇದೆಯಾ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಸರಸಂಘ ಚಾಲಕರ ಮುನಿಸು ಮೋದಿ ಹಾಗೂ ಅಮಿತ್ ಶಾ ಅವರ ಮೇಲ ಎನ್ನುವಂಥ ಪ್ರಶ್ನೆ ಕೂಡ. ಇನ್ನು ರಾಷ್ಟ್ರೀಯ ಅಧ್ಯಕ್ಷರು ತಮ್ಮವರೇ ಆಗಬೇಕು ಅಂತ ಬಿಜೆಪಿ ಬಯಸ್ತಾ ಇದೆ. ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಕಂದಕ ಸೃಷ್ಟಿಯಾಗಿದೆ. ಮೋದಿ ಹಾಗೂ ಅಮಿತ್ ಶಾ ಮಾತನ್ನ ಈ ಸಂಘ ಆರ್ಎಸ್ಎಸ್ ಸಂಘ ಒಪ್ತಾ ಇಲ್ಲ. ಜೊತೆಗೆ ಸಂಘದ ಅಭಿಪ್ರಾಯಕ್ಕೆ ಇತ್ತ ಕಡೆ ಬಿಜೆಪಿ ಪಕ್ಷ ಕೂಡ ಮಣಿತಾ ಇಲ್ಲ. ಇದೇ ಕಾರಣಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಳಂಬವಾಗ್ತಾ ಇದೆಯಾ ಎನ್ನುವಂಥ ಅನುಮಾನ ಮೂಡ್ತಾ ಇದೆ. ಜೊತೆಗೆ ಸರಸಂಘ ಚಾಲಕರ ಮುನಿಸು ಮೋದಿ ಹಾಗೂ ಅಮಿತ್ ಶಾ ಮೇಲ ಎನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು. ಇನ್ನು ರಾಷ್ಟ್ರೀಯ ಅಧ್ಯಕ್ಷರು ತಮ್ಮವರೇ ಆಗಬೇಕು ಅಂತ ಬಿಜೆಪಿ ಬಯಸ್ತಾ ಇದೆ. ಹೀಗಾಗಿ ಇದೇ ಕಾರಣಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ವಿಳಂಬವಾಗ್ತಾ ಇದೆ. ಇನ್ನು ಈ ಸಂಘದವರ ಮುನಿಸು ಮೋದಿ ಹಾಗೂ ಅಮಿತ್ ಶಾ ಮೇಲ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಒಂದು ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ. ಒಂದ್ ಕಡೆ ಮೋದಿ ಹಾಗೂ ಅಮಿತ್ ಶಾ ಮಾತನ್ನ ಸಂಘ ಒಪ್ತಾ ಇಲ್ಲ, ಇನ್ನು ಸಂಘದ ಅಭಿಪ್ರಾಯಕ್ಕೆ ಇತ್ತ ಕಡೆ ಕೇಸರಿ ಪಕ್ಷ ಕೂಡ ಮಣಿತಾ ಇಲ್ಲ. ಇದೇ ಕಾರಣಕ್ಕೆ ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ವಿಳಂಬವಾಗ್ತಾ ಇರುವಂಥದ್ದು. ಇನ್ನು ಸಂಘದ ಮಾತಿನಂತೆ ರಾಜಕೀಯ ಮಾಡೋದು ಕಷ್ಟ, ಇನ್ನು ಸಂಘ ಸೂಚಿಸಿದವರೇ ಆಗಬೇಕು ಅಂತ ಒಂದ್ ಕಡೆ ಭಾಗವತ್ ಪಟ್ಟು ಹಿಡಿದಿದ್ದಾರೆ. ಇನ್ನು ಅವಧಿ ಮುಗಿದ್ರೂ ಕೂಡ ಜೆ.ಪಿ. ನಡ್ಡಾ ಮುಂದುವರಿತಾ ಇದ್ದಾರೆ. ಸದನದಲ್ಲಿ ಅಖಿಲೇಶ್ ಯಾದವ್ ಈ ಕುರಿತಾಗಿ ಲೇವಡಿಯನ್ನ ಕೂಡ ಮಾಡಿರ್ತಾರೆ. ಇನ್ನು ಗುಟ್ಟು ಬಿಟ್ಟು ಕೊಡದೆ ಒಳಗೊಳಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಸರತ್ತನ್ನ ಕೂಡ ನಡೆಸ್ತಾ ಇವೆ. ಮುಸುಕಿನ ಯುದ್ಧ ಸರಿಯಾಗದೆ ಅಧ್ಯಕ್ಷ ಆಯ್ಕೆ ಕಷ್ಟವಾಗ್ತಾ ಇದೆ. ಇನ್ನು ಪಕ್ಷ ಸಂಘದಿಂದ ದೂರ ಆಗುತ್ತೆ ಎನ್ನುವಂಥ ಒಂದು ವೇದನೆ ಕೂಡ ಕಾಡ್ತಾ ಇರುವಂಥದ್ದು. ಇನ್ನು ಎಲ್ಲವೂ ಕೂಡ ಸರಿ ಹೋದ ಬಳಿಕವೇ ಅಂತಿಮ ತೀರ್ಮಾನವಾಗುತ್ತೆ. ಅಧ್ಯಕ್ಷರ ಆಯ್ಕೆ ಸೇರಿ ಇನ್ನಿತರ ತೀರ್ಮಾನಗಳನ್ನ ಎಲ್ಲವೂ ಸರಿ ಹೋದ ಬಳಿಕವೇ ತೀರ್ಮಾನಿಸಲಾಗುತ್ತೆ. ಈಗ ಒಂದು ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಒಂದು ಕಂದಕ ಸೃಷ್ಟಿಯಾಗಿರುವಂತಹ ವಾತಾವರಣ. ಇತ್ತ ಕಡೆ ಮೋದಿ ಹಾಗೂ ಅಮಿತ್ ಶಾ ಏನು ಹೇಳ್ತಾರೋ ಆ ಮಾತನ್ನ ಆರ್ಎಸ್ಎಸ್ ಸಂಘದವರು ಒಪ್ತಾ ಇಲ್ಲ. ಜೊತೆಗೆ ಸಂಘದ ಅಭಿಪ್ರಾಯಕ್ಕೆ ಬಿಜೆಪಿ ಪಕ್ಷ ಮಣಿತಾ ಇಲ್ಲ. ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಳಂಬವಾಗ್ತಾ ಇದೆಯಾ ಎನ್ನುವಂಥ ಒಂದು ಚರ್ಚೆ. ಸರಸಂಘ ಚಾಲಕರ ಮುನಿಸು ಮೋದಿ ಹಾಗೂ ಅಮಿತ್ ಶಾ ಅವರ ಮೇಲ ಎನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರು ತಮ್ಮವರೇ ಆಗಬೇಕು ಅಂತ ಬಿಜೆಪಿ ಬಯಸ್ತಾ ಇದೆ. ಇನ್ನು ಸಂಘದ ಮಾತಿನಂತೆ ರಾಜಕೀಯ ಮಾಡೋದು ಕಷ್ಟ, ಸಂಘ ಸೂಚಿಸಿದವರೇ ಆಗಬೇಕು ಅಂತ ಒಂದ್ ಕಡೆ ಭಾಗವತ್ ಪಟ್ಟು ಹಿಡಿದಿದ್ದಾರೆ. ಅವಧಿ ಮುಗಿದ್ರೂ ಕೂಡ ಜೆ.ಪಿ. ನಡ್ಡಾ ಮುಂದುವರಿತಾ ಇದ್ದಾರೆ. ಈ ಕುರಿತಾಗಿ ಸದನದಲ್ಲಿ ಅಖಿಲೇಶ್ ಯಾದವ್ ಕೂಡ ಲೇವಡಿಯನ್ನ ಮಾಡಿದ್ರು. ಇನ್ನು ಗುಟ್ಟು ಬಿಟ್ಟು ಕೊಡದೆ ಒಳಗೊಳಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮುಸುಕಿನ ಯುದ್ಧ ಸರಿಯಾಗದೆ ಅಧ್ಯಕ್ಷ ಆಯ್ಕೆ ಕಷ್ಟವಾಗಿದೆ. ಇನ್ನು ಪಕ್ಷ ಸಂಘದಿಂದ ದೂರ ಆಗುತ್ತೆ ಎನ್ನುವಂತಹ ವೇದನೆ ಕೂಡ ಇವರಲ್ಲಿ ಕಾಡ್ತಾ ಇರುವಂಥದ್ದು. ಎಲ್ಲವನ್ನ ಸರಿದೂಗಿಸಿದ ಬಳಿಕವೇ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಅಧ್ಯಕ್ಷರ ಆಯ್ಕೆ ಸೇರಿ ಇನ್ನಿತರ ಯಾವೆಲ್ಲ ತೀರ್ಮಾನಗಳು ಪೆಂಡಿಂಗ್ ಇದೆ ಅದೆಲ್ಲವೂ ಕೂಡ ಈ ಪಕ್ಷಗಳ ಈ ಒಂದು ಪಕ್ಷ ಬಿಜೆಪಿ ಪಕ್ಷ ಹಾಗೂ ಸಂಘದ ನಡುವೆ ಏನು ಈ ಆಂತರಿಕ ಗುದ್ದಾಟ ನಡೀತಾ ಇದೆ ಇದೆಲ್ಲವೂ ಸರಿ ಹೋದ ಬಳಿಕವೇ ಅಂತಿಮ ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಸಾಕಷ್ಟು ಒಂದು ಮುಸುಕಿನ ಯುದ್ಧ ನಡೀತಾ ಇರುವಂಥದ್ದು. ಆದರೆ ಎಲ್ಲೂ ಕೂಡ ಇದು ಹೊರಗೆ ಬರ್ತಾ ಇಲ್ಲ. ಗುಟ್ಟು ಬಿಟ್ಟು ಕೊಡದೆ ಒಳಗೊಳಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಸಂಘದ ನಡುವೆ ಕಸರತ್ತು ನಡೀತಾ ಇದೆ.